ರತನ್ ಪೂಜಾರಿ ಅವರೇ, ನೋಡಿ ಇವತ್ತು ನಾವು ನಿಮ್ಮನ್ನ ಈ ಸಬ್ಜೆಕ್ಟ್ ಮಾತಾಡಿ ಅಂತ ಕರೆಸಿರೋದ್ರಿಂದ ನೀವು ಮಾತಾಡ್ತಿದ್ದೀರಿ, ಅದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಆದರೂ ನೀವು ಮಾತಾಡುವಾಗ ನಾವು ಹೆಂಗದೀವಿ ಅಂತ ಒಂದು ಸ್ವಲ್ಪ ನೀವು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು. ನೋಡಿ, ಈ ಒಂದು BJP ಪಕ್ಷದಲ್ಲಿ ನೀನೇ ಅಧ್ಯಕ್ಷ ಅಂತ ಹೇಳಕ್ಕೆ ಇನ್ನೂ 5 ವರ್ಷ ಆಗಕ್ಕೆ ಬಂತು, ಬಾ ಇಲ್ಲ ನಿಮ್ಮ ಹೈಕಮಾಂಡಿಗೆ. ಯಾರು ಅಧ್ಯಕ್ಷರು ನಿಮಗೆ? ಎಲ್ಲಿ ಅವ್ರನ್ನ ಕಂಟಿನ್ಯೂ ಮಾಡಿವಂತ ಯಾರು ಹೇಳಿದ್ರು? ಕಂಟಿನ್ಯೂ ಆಗೋಕೇನು, ನಮ್ಮಲ್ಲಿ 3 ವರ್ಷ ಇದು ಮುಗಿದೋಯ್ತು ಅವ್ರದ್ದು. ಇಲ್ಲ, ಯಾರು ಹೇಳಿದ್ದು? ಇನ್ನೂ ನವೆಂಬರ್ ತನಕ ಅವ್ರದ್ದು ಇದಿದೆ, ಅಲ್ಲಿ ತನಕನೂ ಅವ್ರ ಅಧ್ಯಕ್ಷರೇ. ಆಯ್ತಾ? ನಮ್ಮ ಇದು ಪಕ್ಷದ ಬಯಲ ಪ್ರಕಾರ 3 ವರ್ಷಕ್ಕೆ ಅಧ್ಯಕ್ಷರು ಚೇಂಜ್ ಆಗ್ತಾರೆ. 3 ವರ್ಷ ಇನ್ನೂ ಆಗಿಲ್ಲ, ಅವರು ನವೆಂಬರ್ ತನಕ ಅವ್ರದ್ದು ಇದ್ದಿದೆ. ಆನಂತರ ಮೇಲ್ನವರು ಏನ್ ಡಿಸಿಷನ್ ತಗೊಂತಾರೆ ಅದು ಕಂಟಿನ್ಯೂ ಆಗುತ್ತೆ. ನಿಮ್ಗೆ ಯಾಕೆ ಅದ್ರ ಬಗ್ಗೆ ಇದು ಕ್ವಶನ್ ಇದೆ? ನಮಗೆ ಇಲ್ಲ ಕ್ವಶನ್, ನಾವು ಪಕ್ಷದಲ್ಲಿ ವಿಜೇಂದ್ರ ಅವರಿಗೆ ಒಂದು ಕನ್ಫ್ಯೂಷನ್ ಇದೆ ಸರ್. ಏನು ಕನ್ಫ್ಯೂಷನ್ ಕೇಳಿಸ್ಕೊಡ್ರಿ. ಈಗ ವಿಜೇಂದ್ರ ಅವ್ರ ಕನ್ಫ್ಯೂಷನ್ ಏನು ಅಂತಂದ್ರೆ, ಆಯ್ತಪ್ಪ ಈಗ ನಾನು ಎಲ್ಲ ಮಾಡ್ತೀನಿ, ನಾಳೆ ಬಂದು ಇನ್ನೊಬ್ಬರನ್ನ ಅಧ್ಯಕ್ಷನ ಮಾಡ್ತೀನಿ ಅಂತಂದ್ರೆ ನಾನೇನೋ ಹೊಲ ಚೆನ್ನಾಗಿ ಉಳುಮೆ ಮಾಡಿ ಎಲ್ಲ ನಾಟಿ ಮಾಡಿ ಇನ್ನೇನು ಕೊಯ್ಲು ಬರಬೇಕು ಅನ್ನುವಾಗ ಇನ್ನೊಬ್ರನ್ನ ತಂದು ಕೂರಿಸ್ಬಿಟ್ರೆ ನಾ ಏನು ಮಾಡಬೇಕು ಅಂಥೇಳಿ ಭಾಳ ದಿನಗಳಿಂದ ಕಾಯ್ತಿದ್ದಾರೆ. ಇನ್ನೂ ಭಾಳಷ್ಟು ಜನ ರೆಬಲ್ಸು ಇಲ್ಲ ಇವ್ರನ್ನ ತೆಗೆದು ಹಾಕಿ ನಮ್ಮನ್ನು ಮಾಡಿ ಅಂತೇಳಿ ಅವರು ಕೂಡ ಕಾಯ್ತಿದ್ದಾರೆ. ಇನ್ನೊಬ್ಬರು ಪಾಪ ತಟಸ್ಥ ಗುಂಪಿನವರು ಏನಾದರೂ ಒಂದು ಮಾಡಿ ಇದಕ್ಕೆ ಕಾಯಕಲ್ಪ ಒದಗಿಸಿ ಅಂತ. ಆಯ್ತಪ್ಪ, ಆ ಎಲೆಕ್ಷನ್ ಅಂದರು, ಬಿಹಾರ್ ಎಲೆಕ್ಷನ್ ಅಂದರು, ಇದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಂದರು, ಈ ಎಲೆಕ್ಷನ್ ಅಂದರು, ಎಲ್ಲ ಎಲೆಕ್ಷನ್ಗಳು ಮುಗೀತಪ್ಪ. ಆದ್ರೂ ಕರ್ನಾಟಕದ ಬಗ್ಗೆ ಯಾರು ತಲೆ ಕೆಡ್ಸ್ಕೊತಿಲ್ಲ. ಅಂದ್ರೆ ನಾನು ಹೇಳೋದು ನಿರ್ಲಕ್ಷ್ಯ ಮನೋಭಾವ ಕೇವಲ ಕಾಂಗ್ರೆಸ್ ಅವ್ರದಲ್ಲ, ನಿಮ್ದು ಐತಿ ಹೈಕಮಾಂಡ್. ನೀವು ಇವಾಗ ಏನ್ ಹೇಳಿದ್ರಿ, ವಿಜೇಂದ್ರ ಅವರಿಗೆ ನಾನು ಎಲ್ಲಾ ಕೆಲಸ ಮಾಡಿದ ನಂತರ 3 ವರ್ಷ ಅಂತ ಹೇಳಿದ್ರಲ್ಲ, ನಾನು ಅವ್ರ ಜೊತೆ ಮಾತಾಡಿದಾಗ ಅವ್ರು ಯಾವತ್ತೂ ಎಕ್ಸ್ಪ್ರೆಸ್ ಮಾಡಿಲ್ಲ. ಅವರಿಗೆ ಆ ತರದ ಒಂದು ಯೋಚನೆ ಇಲ್ಲ. ಯಾಕೆ ಇದು ಹೊರಗಡೆ ಈ ತರದ ಯೋಚನೆ ಇದೆ ಅಂತ ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ ನಿಮ್ಮ ಮೂಲಕ ನೀವೇ ಹೇಳುವಂತದ್ದು. ನಿಮ್ಮ ಪಕ್ಷದಲ್ಲೇ ಬರ್ತಾ ಇರುವಂತ ಮಾತುಗಳು ಇವು. ನಮ್ಮ ಬಸವಗೌಡ ಪಾಟೀಲ್ ಹತ್ನಾಳು ಅಂದಂದ್ ಹೊರಗಾಕಿದ್ರು ಅವ್ರನ್ನ. ಈಶ್ವರಪ್ಪ ಅವರು ಅಂದಂದ್ ಹೊರಗಾಕಿದ್ರೆ. ಮೊನ್ನೆ ಸದಾನಂದ ಗೌಡ್ರು ಅಲ್ಲ ರೀ, ಮೊದ್ಲೇ ಹೇಳಿದ್ನಲ್ರಿ ಇವ್ರ ಕಾಲ್ ಬರ್ತಾ ಇದೆ ಅಂತ ಎಚ್ಚೆತ್ಕೊಳ್ಳದೆ ನೀವು ಪ್ರತಿಪಕ್ಷದ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು ಸುಮ್ನೆ ಕುತ್ಕೊಂಡ್ರಿ. ಅವ್ರೇನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ನೀವು ನೋಡಿಲ್ಲ ಅನ್ಸುತ್ತೆ. ನಿಮ್ದೇ ಚಾನಲ್ ಅಲ್ಲಿ ಹೇಳಿದಿರಾ? ಅದಕ್ಕೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ನಂದೇ ಅಲ್ಲ, ನಾನೇ ಮಾತಾಡಿಲ್ಲ ಅಂತ ಹೇಳಿದ್ದಾರೆ ಅಲ್ವಾ? ಈ ಯುಗದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಚೇಂಜಸ್ ಆಗ್ಬೋದು. ಅದು ಇರ್ಬೇಕಾಗಂತ ಇಲ್ಲ ಮೇಡಮ್. ನೋಡಿ, ರಾಧಾ ಹಿರೇಗೌಡ್ರ 9 ಸೆಕೆಂಡ್ ವಿಡಿಯೋ ಸಿಕ್ಕಿದ್ರೆ ಏನ್ ಬೇಕಾದ್ರೂ ವಿಡಿಯೋ ಕ್ರಿಯೇಟ್ ಮಾಡಬಹುದು. ಕಾಲದಲ್ಲಿದ್ದೀವಿ ನಾವು. ಆಯ್ತಾ? ಯಾವ ತರ ಸದಾನಂದ ಗೌಡ್ರ ವಿಡಿಯೋ ಅಲ್ಲ, ಸದಾನಂದ ಗೌಡ್ರೆ ನಾನೇ ಹೇಳಿದ್ದಂತೆ ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ ಅವರು. ನೀವು ಒಳ್ಳೆ ಕೊಟ್ಟಿದ್ದಾರೆ, ನಾವು ಮಾತಾಡ್ತಿರುವಂತದ್ದು ಕ್ಯಾಬಿನೆಟ್ ಬಗ್ಗೆ. ಆಯ್ತಾ? ಅದ್ರ ಬಗ್ಗೆ ಇನ್ನೊಂದಿನ ಮಾತಾಡಬೇಕಾದ್ರೆ ನೀವು 1 ಅವರ್ ಅಲ್ಲ 2 ಅವರ್ ಕರೀಬೇಕಾದ್ರೆ ನಾನೇ ಬಂದು ಕೂತ್ಕೊಂತೀನಿ, ಮಾತಾಡ್ತೀನಿ, ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ. ಆಯ್ತಾ? ಇವತ್ತು ಈ ಮಹಿಳಾ ವಿರೋಧಿ ಕಾಂಗ್ರೆಸ್ ಕ್ಯಾಬಿನೆಟ್ ಏನಿದೆ, ಆನಂತರ ಒಂಥರ ಇದು ತುಷ್ಟೀಕರಣದ ಕ್ಯಾಬಿನೆಟ್ ಅಂತ ಹೇಳ್ಬೋದು. ಒಂದು ಕ್ಯಾಬಿನೆಟ್ ಏನಂತ ಹೇಳಿದ್ರೆ ಅಲ್ಲ, ಅದು ಕೇಳ್ತಾ ಇದ್ದೀನಿ. RSS ಅಲ್ಲಿ ಮಹಿಳೆಯರ ಸ್ಥಾನಮಾನ ಏನು ಹೇಳಿ? RSS ನಲ್ಲಿ ಮಹಿಳೆಯರಿಗೆ ಯಾವ ರೀತಿ ನಡೆಸ್ಕೊಳ್ತಾರೆ ಅಲ್ಲ ಹೇಳ್ತಾ ಇದೀನಲ್ಲ, ನಿಮ್ಮ ಮಾತೃ ಸಂಸ್ಥೆ ಅಲ್ವಾ ಅದು? ಬಿಜೆಪಿ ಆಗಿಲ್ಲ, ಇಲ್ಲೇ ಕೇಶವಕರಪ್ಪ ಇದೆ ಚಾಮರಾಜಪೇಟೆ, ಅಲ್ಲಿ ಹೋಗಿ ಮಹಿಳೆಯರು ಇಲ್ದಾರ ಅಂತ ನಾನು ಕೇಳ್ತಾ ಇದ್ದೀನಿ. ಬಿಜೆಪಿ ಮಹಿಳೆಯರಿಗೆ ಯಾವ ರೀತಿ ನಡೆಸ್ಕೊಳ್ತೀರಾ ಅಂತ ಇದ್ರೆ ಕೇಳಿ, ನಾನು ಕೊಡ್ತೀನಿ. RSS ಬಗ್ಗೆ ನಿಮ್ಗೆ ಬೇಕಿದ್ದಿದ್ರೆ ಇಲ್ಲೇ ಚಾಮರಾಜಪೇಟೆ ಇದೆ, ಚಾಮರಾಜಪೇಟೆಯಲ್ಲಿ ಅವರು ಮುಖ್ಯ ಕಾರ್ಯಾಲಯ ಇದೆ, ಅವರ ಸ್ಪೋಕ್ಸ್ ಪರ್ಸನ್ ಅವರು ಉತ್ತರ ಕೊಡ್ತಾರೆ. ಆಯ್ತಾ? ಅದರಿಂದ ನಾನು ಹೇಳ್ತಿರುವಂತದ್ದು ಅವ್ರಿಗೂ ನಿಮ್ಗೂ ಸಂಬಂಧ ಇಲ್ಲ. ಅವ್ರಿಗೆ ಕೇಳ್ತಿದೀನಿ. ನಾನು ಹೇಳೋದು
ಮಹಿಳಾ ವಿರೋಧಿ, ರತನ್ ಪೂಜಾರಿ ಅವ್ರೆ, ಪ್ರಜಾಪ್ರಭುತ್ವ ವಿರೋಧಿ, ನಿಮ್ಗೂ ಅವ್ರಿಗೂ ಪ್ರಾದೇಶಿಕ ಚಾಮರಾಜಪೇಟೆಯಲ್ಲಿ ಸಮತೋಲನ ವಿರೋಧಿ, ಅಧಿಕಾರದಾಹಿ, ಅದನ್ನ ಕೇಳಿ, ಸರ್ವಾಧಿಕಾರಿ ಈಗ ಯಾಕಂತ ಹೇಳ್ತಿದ್ರೆ ನಿಮ್ಮ 2 ನಿಮಿಷದಲ್ಲಿ ತಗೊಂಡ್ಬಿಡ್ತೀನಿ ಅಂತ ಹೇಳಿದ್ರಲ್ಲ. ಸರ್, valid ಅಲ್ಲ. ಸರ್ವಾಧಿಕಾರಿ ಧೋರಣೆ ರಾಜ್ಯದ ರತನ್ ಪೂಜಾರಿ ಅವರೇ, ತೀರ್ಪು ಅಂತ ಹೋಗಿದ್ದಾರೆ. ಆಯ್ತಾಯ್ತು. ಅಷ್ಟೇ ಅಲ್ಲ. ಆಯ್ತು, ಒಂದ್ ನಿಮಿಷ. ನನ್ನ ನಿಮ್ಮ ಪ್ರಕಾರ valid ಇನ್ನು point 2 ವರ್ಷ waste ಆಗೋದ್ ಬೇಡ. ಇದೇ ಒಂದ್ ನಿಮಿಷ, ಹಣೆ ರತನ್ ಬರ. ಪೂಜಾರಿ 3 ವರ್ಷ ಏನು ನಿಮ್ಮ ವ್ಯಾಲಿಡ್ ಪಾಯಿಂಟ್ಗಳು zero ವೇಸ್ಟ್ ಆಗೋದ್ ಅಭಿವೃದ್ಧಿ ಬೇಡ. ಆಗಿದೆ. ಇದೇ ಮುಂದುವರಿಯುತ್ತೆ. RSS ಗೂ ನಿಮ್ಗೂ ಸಂಬಂಧ ಇಲ್ವಾ? ನೋಡಿ ಇಲ್ಲ ಅಂತ ಹೇಳ್ಬಿಟ್ರೆ ನಾ ಮುಂದಕ್ಕೆ ಹೋಗ್ತೀನಿ. ನೋಡಿ, ಇದೆಯಾ ಇಲ್ವಾ? RSS ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಸೇವಾ ವರ್ಣನೆ ಬೇಡ ರೀ, ಹೌದು, ಸಂಬಂಧ ಹೌದು. ಸೇವಾ ಅಲ್ಲ, ಸಂಘಟನೆ. ಸಂಬಂಧ ಇದೆಯಾ ನಿಮ್ಗೂ ಸೇವಾ ಅವ್ರಿಗೂ? ಸಂಘಟನೆ. ಅಲ್ಲ, ನಿಮ್ಗೂ ಅವ್ರಿಗೂ ಸಂಬಂಧ ಇದೆಯಲ್ಲ ನೋಡಿ, ಪಕ್ಷಕ್ಕೂ ನಿಮಗಂದ್ರೆ ರತನ್ ನೇಷನ್ ಪೂಜಾರಿಗಲ್ಲ. ಫಸ್ಟ್, ನೇಷನ್ ಫಸ್ಟ್ ಅನ್ನುವ ಅಲ್ಲ ರೀ, ನಾನು ಉತ್ತರ ಪಕ್ಷಕ್ಕೂ ಬೇಕಾ? RSS ನೀವು ಇದೇ ಇಲ್ಲ ಅಂದ್ರೆ ಮುಗಿದೋಯ್ತು. ಇದೆಲ್ಲ ಭಾಷಣ. ಪಕ್ಷಕ್ಕೂ ಮತ್ತೆ ನೇಷನ್ RSS ಫಸ್ಟ್ ಅನ್ನುವ ಅಲ್ಲ ಸರ್, ಒಂದು ವಿಚಾರದಲ್ಲಿ ಅವ್ರು ನಮಗ್ ಸಪೋರ್ಟ್ ಮಾಡ್ತಾರೆ. ಅದನ್ನೇ ಅವ್ರು ಕೇಳಿದ್ದು RSS ಆಗಲ್ಲ, ಒಂದ್ ನಿಮಿಷ, ರತನ್, ಒಂದ್ ನಿಮಿಷ. ಆಗಲ್ಲ. ಹೆಣ್ಮಕ್ಳಿಗಲ್ಲ ಅಂತ ಅದಕ್ಕೆ ಒಂದ್ ನಿಮಿಷ ಅಷ್ಟೇ ಅಲ್ಲ, ಸರಸಂಘ ಚಾಲಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಬಿಜೆಪಿ ಅವರು ನಮ್ಮ ಹತ್ರ ಬಂದು ಕಾರ್ಯಕರ್ತರು ಕೊಡಿ ಅಂತ ಹೇಳಿದ್ರು, ನಾವು ಕೊಟ್ಟಿದ್ದೀವಿ. ರೀ ನೆಕ್ಸ್ಟ್ ಕೇಳಬೇಕು ನೀವು. ಪ್ರಶ್ನೆ Next ಏನ್ರಿ? ಕೇಳಿ. ನೀವ್ ಏನೇನೋ ಪ್ರಶ್ನೆ ಮಾತಾಡ್ತೀರಿ. ಏನಂತ ನಿಮ್ಗೆ ಪ್ರಶ್ನೆ ಗೊತ್ತಾಗುತ್ತೆ. ಏನು? ಹೆಣ್ಮಕ್ಳಿಗೆ ನಾಳೆ ಇಲ್ವಾ? ಕಾಂಗ್ರೆಸ್ನವರು ಬಂದು ಮಹಿಳೆಯರ ಪಾತ್ರ ಏನು? ಮಹಿಳೆಯರು ಇದ್ದಾರಾ ಇಲ್ವಾ? ಮಹಿಳೆಯರು ಇದ್ದಾರಾ ಇಲ್ವಾ ಅಂತ ಬಿಜೆಪಿಗೆ ಹೇಳಿದ್ರೆ ನಿಮ್ಗೆ ಮುಗಿದೋಯ್ತು. RSS ಗೆ ಏನ್ ಸಂಬಂಧ? ಅಷ್ಟಕ್ಕೆ ರಾಷ್ಟ್ರ ಸೇವಿಕ ಸಮಿತಿ ಅಂತ ಅಲ್ಲ ಇದೆ. ಅಲ್ಲ ರಾಷ್ಟ್ರ ಸೇವಿಕ ಸಮಿತಿ ಅಂತ ಅಲ್ಲ, ಇದೆ. ಅಲ್ಲ, ಅಲ್ಲಿ ಒಂದ್ ನಿಮಿಷ. ಅಲ್ಲಿ ಏ, ನೋಡ್ರಿ, ಸೇಮ್ ಇರ್ಷಾದ್ ಆಯ್ತಾ? ಅಲ್ಲ, ಒಂದ್ ನಿಮಿಷ ತಡಿ. ಒಂದು. ಆಯ್ತು ಎರಡನೇ ಸ್ವಾಮಿ, ಉತ್ತರ ಕೇಳಿ ಕೊಡ್ತೀನಿ. ರತನ್ ಪೂಜಾರಿ ಇದೆ ಅಂತ ಹೇಳ್ಬಿಡಿ, ಸರಸಂಘ ಮುಗಿದೋಯ್ತು. ಚಾಲಕರ ಅದಕ್ಕೆ ಯಾಕೆ ಮಾತು ಇಷ್ಟು- ನಾನು ಕಂಪ್ಲೀಟ್ ಮಾಡಿಲ್ಲ. ಅದೇ ಯಾಕೆ ಸುತ್ತಿದ್ದೀರಿ? ಅರ್ಧ ಕೇಳಿದ್ರೆ ಪದೇ ಪದೇ- ನಿಮಗೆ ಸರಿಯಾದ ಮಾಹಿತಿ ಅಲ್ಲ, ಸಿಗಲ್ಲ. ಅಲ್ಲ, ಒಂದ್ ನಿಮಿಷ. ಅರ್ಧ ಪದೇ- ಮಾಹಿತಿ. ಅಲ್ಲ, ಹಾಫ್ ಅಲ್ಲ, ಇನ್ಫಾರ್ಮೇಶನ್ ಅಲ್ಲ, ಇಸ್ ವೆರಿ ಅಲ್ಲ, ಡೇಂಜರಸ್. ಆಯ್ತಾ? ಅಲ್ಲ. ಹಾಫ್ ಇನ್ಫಾರ್ಮೇಶನ್ ಇಸ್ ವೆರಿ ಡೇಂಜರಸ್. ಅಯ್ಯೋ, ಅದನ್ನ ಭಗವಂತ, ಪೂರ್ತಿ ಕೇಳಿ. ಒಂದ್ ನಿಮಿಷ ಆಯ್ತಾ? ಕೇಳಿಸ್ಕೊಳ್ರಿ. ಅದ್ರದಾಗಿ ಅವ್ರು ಹೇಳಿದ್ದಾರೆ, ಅಯ್ಯೋ, ನಾಳೆ ಕಾಂಗ್ರೆಸ್ ಸ್ವಾಮಿ, ಅವರು ಬಂದಿದ್ರೆ ಅವರಿಗೂ ರತನ್ ಕಾರ್ಯಕರ್ತರು ಪೂಜಾರಿ, ಕೊಡ್ತೀವಿ ನಾವು. ಒಂದ್ ನಿಮಿಷ. ಸ್ವಲ್ಪ. ಅವರು ಒಂದ್ ನಿಮಿಷ. ಕಾರ್ಯಕರ್ತರನ್ನ ಕೇಳಿದ್ರೆ ನಾವು ಕೊಡ್ತೀವಿ ಅಂತ ಆಯ್ತು, ಹೇಳಿದ್ದಾರೆ. ಒಂದ್ ನಿಮಿಷ. ಆಯ್ತು, ಇವ್ರು ಆಡಿಯೋ ಮ್ಯೂಟ್ ಮಾಡ್ರಿ. ಬಾಳ ಸಹಿಸ್ಕೊಳ್ತೀನಿ. ಕಾಂಗ್ರೆಸ್ ಹೋಗಿ ಕೇಳಿ. ನಿಮ್ದು ಯಾಕೆ ಆಡಿಯೋ ಅವ್ರಿಗೆ ಕೇಳಕ್ಕಾಗಲ್ಲ? ಯಾಕೆ? ಒಂದ್ ಅಲ್ಲ ವಾಡಿ. ರೀ, ನಾವು ಕೇಳ್ತಾ ಇದೀನಲ್ಲ ಈಗ ಮಹಿಳೆಯರ ಹೋಗಿ ಪಾತ್ರ ಕೇಳ್ರಿ ನಾಳೆ. ಏ, RSS ಸುಮ್ನೆ ಗೆ ಹೋಗಿ ಇರ್ತಿರಿಲ್ಲ ಕೇಳಿ ಈಗ. ನಾಳೆ. ಅಲ್ಲ, ಒಂದ್ ಹೋಗಿ ನಿಮಿಷ. ಕಾರ್ಯಕರ್ತರು ಕೊಡಿ ರೀ, ಅಂತ ಒಂದ್ ಹೇಳಿ ನಿಮಿಷ. ಕೊಡ್ತಾರೆ. ಇರ್ಷಾದ್ ಅಹಮದ್ ಕೊಡ್ಲಿಲ್ಲ ಅಂತ ಒಂದ್ ನಿಮಿಷ. ಹೇಳಿದ್ರೆ ಹೇಳಿ. ಅಯ್ಯೋ. RSS ಕಾಂಗ್ರೆಸ್ ವಿರೋಧ ರೀ, ಮಾಡ್ತಿದೆ ರತನ್ ಅಂತ ಪೂಜಾರಿ, ಹೇಳಿ. ರತನ್ ಪೂಜಾರಿ, ಆಯ್ತಾ? ಒಂದ್ ನಿಮಿಷ. ರತನ್ ಪೂಜಾರಿ ಅವರೇ, ಯಾಕಿಷ್ಟು ಇದಾಗ್ತಿದೆ ನಿಮ್ಗೆ? ಇದಾಗ್ತಾ ಇಲ್ಲ. ಅಲ್ಲ, ನೀವು ಯಾಕೆ ಕಂಟ್ರೋಲ್ ಮಾಡ್ಕೊಳ್ರಿ? ಉತ್ತರ ಒಂದ್ ನಿಮಿಷ ಕೇಳಿದ್ದೀರಿ. ಉತ್ತರ ಕೊಟ್ಟಿಲ್ಲ ನಾನು ನೀವು. control ಪದೇ ಅಲ್ಲಿದ್ದೀನಿ. ಯಾಕೆ ಸುತ್ತೀರಿ? ನಾನು ಉತ್ತರ ಇದಾರಿ control ಇದಾರಿ ಅಲ್ಲಿದ್ದೀನಿ. ಮಹಿಳೆಯರು ಮುಗಿದೋಯ್ತು ಅಷ್ಟೇ. ಇದಾರಿ ಮಹಿಳೆಯರು ಮುಗಿದೋಯ್ತು. ಇಷ್ಟೇ ಹಾಕೋದು ನಾನೇ ಉತ್ತರ ಕೊಡ್ಬೇಕು ಮೇಡಮ್. RSS ಅವ್ರ ಹತ್ರ ಹೋಗಿ ಇಷ್ಟೊತ್ತನ ಕೇಳಿ. ಅದನ್ನೇ ಮಾಡಿದ್ರಲ್ಲ, RSS ಅವ್ರ ಹತ್ರ ಹೋಗಿ ಕೇಳಿ. ಅಲ್ಲಿ ಮತ್ತೆ ಅವ್ರು ಇಷ್ಟೊತ್ತನ ಏನ್ ಹೇಳಿದ್ರಿ? ಉತ್ತರ ಕೊಡ್ತಾರೆ. ಇಷ್ಟೊತ್ತನ ಏನ್ ಕೇಶವ್ ಹೇಳಿದ್ರಿ ಮತ್ತೆ? ನಾನು ಅದಾದ ನಂತರ ಅಷ್ಟೇ, ಅಲ್ಲ, ಎಷ್ಟು ಆಡಳಿತ ಹೇಳಿದ್ರಿ? ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ನೇಷನ್ ಕೊಟ್ಟಿದ್ದೀನಿ. ಫಸ್ಟು, ಅದು ಇದು ಕಾರ್ಯಕರ್ತರು ಕೇಳಿದ್ರು ನಮಗೆ. ಇದೆಲ್ಲ ಎದಕ್ ಬೇಕು ಮತ್ತೆ ನಿಮ್ಗೆ? ಬೇಡ ಅಂದ್ರೆ Add on ಬಿಟ್ಟು ಬಿಡ್ಬೇಕು. ಪ್ರಶ್ನೆ ನೀವು ಕೇಳಿದ್ದಕ್ಕೆ ಅಲ್ಲ, ನಾನು ಬೇಡ ಉತ್ತರ ಅಂದ್ರೆ ಬಿಟ್ಟು ಕೊಟ್ಟಿದ್ದೀನಿ. ಬಿಡ್ಬೇಕು. ಮುಗೀತು, ಇದಾರೆ ನೀವು ಮುಗಿದೋಯ್ತು. ಸಂಬಂಧ ಇದೆಯಾ ಅಷ್ಟೇ. ಇಲ್ವಾ ಅಂತ ಆಡ್ ಆನ್ ಪ್ರಶ್ನೆ ಹೌದು, ಇದೆ, ಇಲ್ಲ, ಮೊದಲ ಮುಗಿದೋಯ್ತು. ಪ್ರಶ್ನೆ ಇದೆ. ಏನು? ಹೌದು, ಮೊದಲ RSS ಪ್ರಶ್ನೆ ನಮಗೂ ಏನು? ಸಂಬಂಧ ಇದೆ. ಹೌದು, ಮಹಿಳೆಯರು ಇದ್ದಾರೆ. ಮುಗಿದೋಯ್ತು. ಏನು 10 ನಿಮಿಷ ಹೇಳಿದ್ರು ಮುಗಿದು. ಅಷ್ಟೇ ಉತ್ತರ ಕೊಟ್ಟಿರೋದು ನಾನು. ಅಷ್ಟೇ ಉತ್ತರ ಕೊಡ್ಬೇಕಾಗಿತ್ತು. ನೀವು ಉಮೇಶ್, ಮತ್ತೆ ಉಮೇಶ್, add on ಪ್ರಶ್ನೆ ಕೇಳಿದ್ರೆ ಆಯ್ತು, add on ಉತ್ತರ ಕೊಡ್ತಾ ಉಮೇಶ್, ಹೋಗ್ತೀನಿ ಉಮೇಶ್,